ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುಟ್ಟು ರೆಸಿಪಿ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಪುಟ್ಟು ಪಾತ್ರೆ ಇದರೊಳಗಡೆ ಹೋಗಿ ನೀರು ಕಾಯಿಸ್ಕೋಬೇಕು. ನೀರು ಇಟ್ಬಿಡೋಣ ಬನ್ನಿ ಗ್ಯಾಸ್ ಮೇಲೆ. ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂತೀವಲ್ಲ ಅಷ್ಟು ಹಾಕ್ಕೋಬೇಕು. ನೀರು ಇದಕ್ಕೆ ಆ ಥರ ಹಾಕ್ಕೋಬೇಕು. ಇದು ಒಂದು ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು ನೀರು. ನಾವು ಅವ್ರನ್ನಲ್ಲಿ ಬೇಯಿಸೋದು. ನೀರು ಇಟ್ಟಿದ್ದೀನಿ ಇದರಲ್ಲಿ. ಇದು ಕಾಯ್ತಾ ಇರಲಿ, ಅಷ್ಟರಲ್ಲಿ ಅದು ಫಿಲ್ಲಿಂಗ್ ಮಾಡ್ಕೊಂಬಿಡೋಣ ಬನ್ನಿ. ಪೌಡರ್ ನೋಡಿ ನೆಂದು ಎಲ್ಲ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ನಾವು ಎಷ್ಟು ಮೆಜರ್ಮೆಂಟಲ್ಲಿ 1 ಕಪ್ ತಗೊಂಡ್ರೆ 1 ಕಪ್ ನೀರು ಹಾಕ್ಕೊಬೇಕು. ಅವಾಗ ಕರೆಕ್ಟಾಗಿರುತ್ತೆ. ಜಾಸ್ತಿ ಡ್ರೈ ಆಗಬಾರ್ದು ಅದು. ಇದು ಒಳಗಡೆ ಒಂದು ಪ್ಲೇಟ್ ಇರುತ್ತೆ. ಪ್ಲೇಟ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ. ಇದು ಫಿಲ್ ಮಾಡ್ಕೊತೀನಿ ಇವಾಗ. ಪ್ರೆಸ್ ಎಲ್ಲ ಏನು ಮಾಡಬಾರ್ದು, ಸುಮ್ಮನೆ ಹಾಕ್ಬಿಡ್ಬೇಕಷ್ಟೇ. ಅರ್ಧಕ್ಕೆ ಹಾಕ್ಕೊಂಡು ಕಾಯಿ ತುರಿ ಸ್ವಲ್ಪ ಹಾಕ್ಕೋಣ. ಮತ್ತೆ ಇನ್ನು ಅರ್ಧಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದೀನಿ. ಇದು ಕ್ಲೋಸ್ ಮಾಡೋದು ಅಷ್ಟೇ. ಇವಾಗ ನಾನು ಅರ್ಧಕ್ಕೆ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ. ನಿಮ್ಗೆ ಬೇಕಂದರೆ ಇದು 3 ಸ್ಟೆಪ್ ಕೂಡ ಮಾಡ್ಕೋಬೋದು. ಒಂದು ಜಾಗದಲ್ಲಿ ಒಂದು ಕಾಯಿ ತುರಿ ಹಾಕಿದ್ದೀನಿ, ನೀವು ಇನ್ನೂ 2 ಜಾಗದಲ್ಲಿ ಬೇಕಾದ್ರೆ ಗ್ಯಾಪ್ ಕೊಟ್ಟು ಹಾಕ್ಕೋಬೋದು. ನಾನು ಸೆಂಟ್ರಲ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀರು ಕಾದ್ಮೇಲೆ ಅದರಲ್ಲಿ ಇಡಬೇಕು. ಇವಾಗ ನೀರು ಕಾಯ್ತಾ ಇದೆ. ಇದಕ್ಕೆ ಇಡ್ತೀನಿ ಇವಾಗ. ಇದೇನು ಜಾಸ್ತಿ ಇವತ್ತೇನಾಗಲ್ಲ. ಇಲ್ಲಿ ಹೋಲ್ ಇದೆಯಲ್ವಾ, ಈ ಹೋಲಲ್ಲಿ ಹೊಗೆ ಬರುತ್ತೆ. ಇದು ಬೆಂದಿದೆ ಅಂದರೆ ಈ ಹೋಲಲ್ಲಿ ಹೊಗೆ ಬರುತ್ತೆ. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ. ನಾವು ನೀರು ಹೆಂಗೆ ಹಾಕಿದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇದು. ನಾನು ಕರೆಕ್ಟಾಗಿ 1 ಕಪ್ ಹಾಕಿದ್ದೀನಲ್ವಾ, ಒಂದು 5 ನಿಮಿಷಕ್ಕೆಲ್ಲ ಹೊಗೆ ಬಂದುಬಿಡುತ್ತೆ. ಇಲ್ಲಿ ಹೊಗೆ ಬಂತು ಅಂದರೆ ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ತೆಗಿಯೋದೇ ಏನೇ. ನೋಡಿ ಹೊಗೆ ಬರ್ತಾ ಇದೆ. ಆಗಿದೆ ಇದು. 1-2 ನಿಮಿಷ ಆಯಿತು, ಹೊಗೆ ಬರ್ತಾ ಇದೆ ನೋಡಿ. ತೆಗೆದುಬಿಡೋಣ ಇವಾಗ. ಪ್ಲೇಟಿಗೆ ತಕ್ಕೊಳ್ಳೋಣ. ನಾವೆಲ್ಲ ಕಾಯಿ ಹಾಕಿರ್ತೀವೋ ಅಲ್ಲ ಕಟ್ಟಾಗುತ್ತೆ ಇದು. ನೋಡಿ ಈ ಥರ ಬಂದಿದೆ. ನೆಕ್ಸ್ಟ್ ಟ್ರಿಪ್ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಾಯಿ ಹಾಕ್ಕೊಳ್ಳೋಣ. ಅದೊಂದು ಜಾಗದಲ್ಲಿ ಮಾತ್ರ ಹಾಕ್ಕೊಂಡಿದ್ವಲ್ಲ, ಇವಾಗ ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಾಯಿ ಹಾಕ್ಕೊತೀನಿ. ಇವಾಗ ಒಂದು 2 ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳ್ಳೋಣ. ಮತ್ತೆ 1 ಸ್ಪೂನ್ ಕಾಯಿ ಹಾಕ್ಕೊತೀನಿ. ಮತ್ತೆ ಪುಡಿ ಹಾಕ್ಕೊತೀನಿ. ಮತ್ತೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ. ಇದು ಕಾಯಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತೆ ಲಾಸ್ಟಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ಹಾಕ್ತೀನಿ. ಪ್ರೆಸ್ ಎಲ್ಲ ಏನು ಮಾಡೋದು ಬೇಡ. ನೀರು ಕುದೀತಾ ಇದೆ, ಮತ್ತೆ ಇಡ್ತಾ ಇದ್ದೀನಿ. ನೋಡಿ ಹೊಗೆ ಹೋಗ್ತಾ ಇದೆ. 5 ನಿಮಿಷ ಇಟ್ಟಿರೋದು ಬೇಗ ಆಗುತ್ತೆ ಇದು. ಆಫ್ ಮಾಡಿ ತಕ್ಕೊಳ್ಳೋಣ. ನೋಡಿ ನಾವೆಲ್ಲ ಕಾಯಿ ಹಾಕ್ಕೊಂಡಿದ್ವೋ ಅಲ್ಲ ಕಟ್ಟಾಗುತ್ತೆ. ನಮಗೆ ಕಾಯಿ ಬೇಡ ಅಂದರೆ ಹಂಗೆ ಮಾಡ್ಕೋಬೋದು, ಆದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಾನಿವಾಗ ಇದ್ರ ಜೊತೆಗೆ ಸಾಂಬಾರು ಏನು ಮಾಡ್ಕೊಂಡಿಲ್ಲ. ಇದು ನಮ್ಮ ಟಿಫನ್ಗೆ ನಾನು ಸ್ವೀಟ್ ಥರ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ತಗೊತಾ ಇದ್ದೀನಿ.
ಸ್ವಲ್ಪ ಶುಗರ್ ಹಾಕ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.